ಶಿಡ್ಲಘಟ್ಟದ ನಕಲಿ ವೈದ್ಯನಿಗೆ ಫ್ರೀಡಂ ಟಿವಿ ಬಿಗ್ ಟ್ರೀಟ್ಮೆಂಟ್ ಕೊಟ್ಟಿದೆ. ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದ ವೈದ್ಯನ ವಿರುದ್ಧ ಕೇಸು ಬಿದ್ದಿದೆ. ಶಿಡ್ಲಘಟ್ಟದ ನಕಲಿ ವೈದ್ಯನಿಗೆ ಫ್ರೀಡಂ ಟಿವಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದೆ. ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದ ವೈದ್ಯನ ವಿರುದ್ಧ ಕೇಸೊಂದು ದಾಖಲಾಗಿದೆ. ನಕಲಿ ವೈದ್ಯ ಶ್ರೀರಾಮ ರೆಡ್ಡಿ ವಿರುದ್ಧ ಕೆಪಿಎಂಇ ಕಾಯ್ದೆಯಾಡಿ ಕೇಸೊಂದು ದಾಖಲಾಗಿದೆ. ಫ್ರೀಡಂ ಟಿವಿ ರಹಸ್ಯ ಕಾರ್ಯಾಚರಣೆಯಲ್ಲಿ ಸಿಕ್ಕಿ ಬಿದ್ದಿದ್ದ ಮಹಾನ್ ನಕಲಿ ಡಾಕ್ಟರ್ ದಿಬ್ಬೂರಹಳ್ಳಿಯಲ್ಲಿ ನಕಲಿ ಆಸ್ಪತ್ರೆ ನಡೆಸ್ತಾ ಇದ್ದ ರಾಮರೆಡ್ಡಿ ಆಗ್ಲೋ ಈಗಲೋ ಬಿದ್ದು ಹೋಗುವಂತಿದ್ದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂತೆ ಫ್ರೀಡಂ ಟಿವಿ ವರದಿ ಬಳಿಕ ಶ್ರೀರಾಮರೆಡ್ಡಿಯ ವಿರುದ್ಧ ಕೇಸು ದಾಖಲಾಗಿದೆ. ನಕಲಿ ವೈದ್ಯನಿಗೆ ಒದ್ದು ಬುದ್ಧಿ ಕಲಿಸಿದ ನಿಮ್ಮ ಫ್ರೀಡಂ ಟಿವಿ ಶ್ರೀರಾಮರೆಡ್ಡಿಯಿಂದ ನೂರಾರು ರೋಗಿಗಳ ಜೀವ ಉಳಿಸಿದ ಫ್ರೀಡಂ ಟಿವಿ. ನಿಮ್ಮ ಫ್ರೀಡಂ ಟಿವಿ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಈಗ ಆತನ ಪಕ್ಕೆಲುಬನ್ನ ಪೊಲೀಸರು ಬ್ರೇಕ್ ಮಾಡ್ತಾರೆ. ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದ ನಕಲಿ ಡಾಕ್ಟರ್ ದಾಖಲೆ ಸಮೇತ ನಾವು ಬಿತ್ತರ ಮಾಡಿದ್ವಿ. ಈ ಪುಣ್ಯಾತ್ಮ ಮಾಡ್ತಾ ಇದ್ದಿದ್ದು ಟ್ರೀಟ್ಮೆಂಟ್ ಅಲ್ಲ, ಬದಲಾಗಿ ನಕಲಿ ದಂಧೆ. ಈತ ಡಾಕ್ಟರ್ ಅಲ್ಲ. ಸ್ಟೆಥೆಸ್ಕೋಪ್ ಅನ್ನ ಎದೆಯ ಮೇಲಿಟ್ಟು ನಾಡಿ ಮಿಡಿತವನ್ನ ಗೊತ್ತು ಮಾಡಿಕೊಳ್ಳುವ ಕೆಪಾಸಿಟಿ ಈ ನಕಲಿ ಡಾಕ್ಟರ್ನ ಕಿವಿಗಿರಲಿಲ್ಲ ಅನ್ನೋದನ್ನ ನಾವು ಜನರ ಕಿವಿಗೆ ಇಟ್ಟಿದ್ವಿ. MBBS ಕಲ್ತಿಲ್ಲ, ಟ್ರೀಟ್ಮೆಂಟಿನ ಲವಲೇಶದಷ್ಟು ವಿದ್ಯಾಭ್ಯಾಸ ಈತನಿಗೆ ಇರಲಿಲ್ಲ, ಗಂಧ ಗಾಳಿ ಗೊತ್ತಿಲ್ಲದ ನಕಲಿ ಡಾಕ್ಟರ್ ಒಬ್ಬ ಶಿಡ್ಲಘಟ್ಟದಲ್ಲಿ ಜನರಿಗೆ ಟ್ರೀಟ್ಮೆಂಟ್ ಕೊಡುತ್ತಾನೆ ಅನ್ನೋದಾದ್ರೆ ಅಲ್ಲಿಗೆ ಬಾಣಂತಿಯರು ಬರ್ತಾ ಇದ್ರು, ಮಕ್ಕಳಾಗ್ದಲೇ ಇರೋರು ಬರ್ತಾ ಇದ್ರು, ಅಲ್ಸರು ಅಸ್ತಮ ಹೀಗೆ ಸಣ್ಣ ದೊಡ್ಡ ಸಮಸ್ಯೆಗಳನ್ನೆಲ್ಲ ಇಟ್ಕೊಂಡು ರೋಗಿಗಳು ಬರ್ತಾ ಇದ್ರು. ಈ ಮಂಗ ಈತ ವೈದ್ಯ ಅಲ್ಲ, ಈತ ಅಸಲಿ ಡಾಕ್ಟರ್ ಅಲ್ಲ. ಈ ಮಂಗ ಟ್ರೀಟ್ಮೆಂಟ್ ಕೊಡ್ತಿದ್ನಂತೆ ಅಲ್ಲಿ. ಈತನನ್ನ ನಂಬಿ ಬಂದ ಜೀವಗಳದೆಷ್ಟು ಸಂಕಟ ಅನುಭವಿಸಿದ್ಯೋ ಏನೋ ಅವರಿಗೆಲ್ಲ ಗೊತ್ತಾಗಬೇಕು. ವೈದ್ಯ ನಾರಾಯಣ ಹರಿ ಅಂತ ಕರಿತೀವಿ ನಾವು. ದೇವರನ್ನ ಬಿಟ್ಟರೆ ಮುಂದಿನ ಸ್ಥಾನ ವೈದ್ಯರಿಗೆ ಕೊಡೋದು ನಾವು. ಅಂತಹ ವೈದ್ಯ ಸ್ಥಾನಕ್ಕೆ ಈತ ಧಕ್ಕೆ ತಂದಿದ್ದ. ಈ ರಾಸ್ಕಲ್ ವಿರುದ್ಧ ಈಗ ಪೊಲೀಸ್ ಕೇಸ್ ಒಂದು ಬಿದ್ದಿದೆ. ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದ ವೈದ್ಯನ ವಿರುದ್ಧ ಕೇಸ್ ದಾಖಲಾಗಿದೆ. ನಕಲಿ ವೈದ್ಯ ಶ್ರೀರಾಮರೆಡ್ಡಿಯ ವಿರುದ್ಧ ಕೆಪಿಎಂಇ ಕಾಯ್ದೆಯಡಿದೆ ಕೇಸ್ ದಾಖಲು. ಫ್ರೀಡಂ ಟಿವಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದ ನಕಲಿ ಡಾಕ್ಟರ್ ದಿಬ್ಬೂರಹಳ್ಳಿಯಲ್ಲಿ ನಕಲಿ ಆಸ್ಪತ್ರೆ ನಡೆಸ್ತಾ ಇದ್ದಂತಹ ಶ್ರೀರಾಮರೆಡ್ಡಿ ಆಗ್ಲೋ ಈಗಲೋ ಬಿದ್ದು ಹೋಗುವಂತಿದ್ದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದ. ಫ್ರೀಡಂ ಟಿವಿಯ ವರದಿಯ ಬಳಿಕ ಶ್ರೀರಾಮರೆಡ್ಡಿಯ ವಿರುದ್ಧ ಕೇಸ್ ದಾಖಲಾಗಿದೆ. ನಕಲಿ ವೈದ್ಯನಿಗೆ ಒದ್ದು ಬುದ್ಧಿ ಕಲಿಸಿದ್ದ ನಿಮ್ಮ ಫ್ರೀಡಂ ಟಿವಿ ಶ್ರೀರಾಮರೆಡ್ಡಿಯಿಂದ ನೂರಾರು ರೋಗಿಗಳ ಜೀವ ಕೂಡ ಈಗ ಉಳಿದಂತಾಗಿದೆ. ನೋಡಿ ಪಾಪ, ಜನರಿಗೆ ಏನು ಗೊತ್ತಾಗಬೇಕು, ಇದು ನಿಮ್ಮ ಫ್ರೀಡಂ ಟಿವಿಗೆ ಸಿಕ್ಕ ಮತ್ತೊಂದು ಜಯ. ಇದಕ್ಕಿಂತ ದೊಡ್ಡ ಜಯ ಫ್ರೀಡಂ ಟಿವಿಗೆ ಬೇರೆ ಯಾವುದು ಬೇಕಾಗಿಲ್ಲ. ನಾವು ಜನಸಾಮಾನ್ಯರ ಶಕ್ತಿ ಅನ್ನೋದನ್ನ ಒಂದು ಬರಹದ ಸೌಂದರ್ಯಕ್ಕಿರಲಿ ಅಂತ ಹೇಳಿ ನಾವು ಉಲ್ಲೇಖ ಮಾಡ್ಕೊಂಡಿರೋದಲ್ಲ. ನಾವು ಪ್ರಾಯೋಗಿಕವಾಗಿ ಜನವಿರೋಧಿ ಕೃತ್ಯಗಳಾದಾಗ, ಜನರನ್ನ ಆಡಳಿತ ವರ್ಗ ತುಳಿದಾಗ, ಜನರ ಜೀವದ ಜೊತೆ ನಕಲಿ ಡಾಕ್ಟರ್ಗಳು ಅಟ್ಟಹಾಸ ಮೆರೆದಾಗ, ಜನಸಾಮಾನ್ಯರ ಪರವಾಗಿ ನಿಂತುಕೊಂಡು ಮಾತನಾಡುವ ಸ್ಥೈರ್ಯ, ಧೈರ್ಯ, ಛಲವನ್ನು ಇಟ್ಟುಕೊಂಡಿರ್ತಕ್ಕಂಥ ಒಂದು ಮಾಧ್ಯಮ ನಿಮ್ಮ ಫ್ರೀಡಂ ಟಿವಿ. ಸೊ ನಕಲಿ ವೈದ್ಯನ ವಿರುದ್ಧದ ಸುದ್ದಿಗೆ ಈಗ ಒಂದು ಇಂಪ್ಯಾಕ್ಟ್. ಆ ನಕಲಿ ವೈದ್ಯನ ವಿರುದ್ಧ ಕೇಸು ದಾಖಲಾಗಿದೆ. ಆತನ ವಿರುದ್ಧ ಕಾನೂನು ಕ್ರಮ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.